ಯಾರು ಜೆ.ಟಿ. ಪಾಟೀಲ್ ಯಾರು? ಸಂಸದೀಯ ಸಚಿವರು ಮಾತನಾಡ್ತಾರೆ ಸುಮ್ಮನೆ. ಯಾರು? ಆರ್ಎಸ್ಎಸ್ ಜಿಂದಾಬಾದ್, ಆರ್ಎಸ್ಎಸ್ ಜಿಂದಾಬಾದ್. ಸುಮ್ನೆ ಸಾಕತ್ತ ಓಲಿ. ಆರ್ಎಸ್ಎಸ್ ಜಿಂದಾಬಾದ್. ಅಣ್ಣ ನಾನು ಅದಕ್ಕೆ ನಿನ್ನಂಗ ಅಂದದ್ದು ನಾನು. ಅಂಬೇಡ್ಕರ್ ಜಿಂದಾಬಾದ್. ನೀನು ಹಂಗ್ ಕೂಗಿ ಎಮ್ಮೆಲ್ಯೆ ಆಗ್ಬಿಟ್ಟಿದ್ಯಾ? ಅಧ್ಯಕ್ಷರೇ 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 ಒಂದೇ ಒಂದು ಮಾತು ಹೇಳಿ. ಸಂಜೆ ತಮಾಷೆ ಮಾಡಬಾರ್ದು. ಕುರಿ ಒಂದೇ ಒಂದು ಮಾತು ನೋಡಿ. ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಸಚಿವರೇ ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ. ಹೆಸರು ಹೇಳೋದ್ರ ಬಗ್ಗೆ ತಾವು ನಮಗೆ ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ದೇನು ಆಗಿಲ್ಲ. ಅವ್ರೇನೋ ಊಹಾಪೋಹವಾಗಿ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿರ್ಬೇಕನ್ನೋ ನಾವ್ಯಾವ್ದು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋವಂಥದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ದಾರೆ. ತಾವು ಹೇಳಿದ್ದೀರಾ ಅದು ರೆಕಾರ್ಡ್ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ ಹೋಗಿ ಬಂದಿದ್ದಾರೆ. ಗೊತ್ತು RSS ಇತಿಹಾಸ ರಾಷ್ಟ್ರಪತಿಗಳು ಕಾಂಗ್ರೆಸ್ ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ಆಮೇಲೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ. ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವ್ರು ಮೊನ್ನೆ ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ಮಾಡುವಂತ ವೇದಿಕೆ ಅಲ್ಲ. ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಮಾಡಬಾರ್ದು. ಇದ್ರೆ ಆಚೆ ಕಡೆ RSS ನಾಯಕರಿಗೆ ವಿಧಾನಸಭೆನ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು. ಆಗ್ರಹವನ್ನೆಲ್ಲ ಮಾಡ್ತಾ ಇದ್ದೀರಿ. ಸಮಸ್ಯೆ